ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಿಮಗೆ ತೋರಿಸ್ತಾ ಇರೋದು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದಂತ ಹಾಗೂ ತುಂಬಾ ರುಚಿಯಾದ ರವೆ ರೊಟ್ಟಿ. ಈ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ. ಮೊದಲಿಗೆ ಒಂದು ದೊಡ್ಡ ಬಟ್ಲಿಗೆ ರವೆಯನ್ನು ಹಾಕೋಬೇಕು. ಮಿಕ್ಸ್ ಮಾಡಲು ಸುಲಭವಾಗಿರೋ ಬಟ್ಲು ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಜೀರಿಗೆ ಸೇರಿಸಿ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಬೇಕು. ರವೆ ಎಷ್ಟು ನೆನೆಯುತ್ತೋ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾವು ರವೆಯನ್ನು ಸ್ವಲ್ಪ ನೆನೆಸಿ ಆಮೇಲೆ ತರಕಾರಿಯನ್ನ ರೆಡಿ ಮಾಡ್ಕೊಳಕ್ ಹೋಗೋಣ. ಇವತ್ತು ರವೆ ರೊಟ್ಟಿಗೆ ನಾನು ಕ್ಯಾರೆಟ್, ಸೌತೆಕಾಯಿ ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಗೂ ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಂತರ ಈಗ ಹಸಿಮೆಣಸಿನಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಂತರ ಈಗ ಸೌತೆಕಾಯಿ ಹಾಗೂ ಕ್ಯಾರೆಟ್ ಅನ್ನು ತುರಿದಿಟ್ಕೋಬೇಕಾಗತ್ತೆ. ಸೌತೆಕಾಯಿ ಹಾಕೋದ್ರಿಂದ ರೊಟ್ಟಿ ತುಂಬಾ ಮೃದುವಾಗಿ ಬರುತ್ತೆ. ತರಕಾರಿಗಳ ಜೊತೆ ಸೊಪ್ಪು ಹಾಕಿದ್ರೆ ರೊಟ್ಟಿ ರುಚಿ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೆ ನಾನು ಸಬ್ಸಿಗೆ ಇಲ್ಲ ಸಬಾಕಿ ಅಂತಾನೂ ಕರೀತಾರೆ ಆ ಸೊಪ್ಪು ಮತ್ತೆ ಸ್ವಲ್ಪ ಮೆಂತ್ಯ ಹಾಗೂ ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇನ್ನೊಂದೇನಂದ್ರೆ ಯಾವುದೇ ತರಕಾರಿ ಹಾಗೂ ಸೊಪ್ಪು ಇಲ್ಲದೆ ಕೂಡ ಜಸ್ಟ್ ರವೆ ಬಳಸಿ ರೊಟ್ಟಿ ಮಾಡ್ಬೋದು. ಆದ್ರೆ ಈ ರೀತಿ ತರಕಾರಿ ಮತ್ತು ಸೊಪ್ಪು ಹಾಕಿದ್ರೆ ರೊಟ್ಟಿ ಇನ್ನೂ ಹೆಲ್ತಿಯಾಗಿ ಪೋಷಕಾಂಶಗಳು ಹೆಚ್ಚಾಗುತ್ತೆ. ಈಗ ತರಕಾರಿ ಮತ್ತು ಸೊಪ್ಪು ಎಲ್ಲವನ್ನು ಹಾಕಿದ್ಮೇಲೆ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಂತರ ಬೇಕಾದ್ರೆ ನೀರು ಬೇಕನ್ಸಿದ್ರೆ ನಾವು ಮತ್ತೆ ಹಾಕ್ಬೋದು. ಇಲ್ಲಿ ಇನ್ನೊಂದು ಟಿಪ್ ಏನಂದ್ರೆ, ನೀವು ರವೆ ರೊಟ್ಟಿ ತಟ್ಟಬೇಕಾದ್ರೆ ಹೆಂಚ್ ಮೇಲೆ ಅಂಟ್ಕೊಳ್ಳುತ್ತೆ ಮತ್ತೆ ತೆಗಿಯೋಕೆ ಹೋದಾಗ ಬರಲ್ಲ ಅಂತ ಅನ್ಸಿದ್ರೆ 2 ಸ್ಪೂನ್ ಗೋಧಿ ಹಸಿಟ್ಟು ಹಾಕೊಂಡು ಇದೇ ಮಿಕ್ಸ್ಚರ್ನ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ರೊಟ್ಟಿ ಹೆಂಚ್ಗೆ ಅಂಟಲ್ಲ. ನಾವು ತರಕಾರಿ ಹಾಗೂ ಸೊಪ್ಪನ್ನು ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ರವೆನ ನೆನೆಸಿದ್ರಿಂದ ಈಗ ಒಂದು 5 ನಿಮಿಷ ಬಿಟ್ಟು ರೊಟ್ಟಿ ಹಾಕ್ಬೋದು. ನೀವು ಎಲ್ಲಾನು ಒಟ್ಟಿಗೆ ಕಲಿಸ್ತಾ ಇದ್ದೀನಿ, ರವೆನ ನೆನೆಯಕ್ಕೆ ಬಿಟ್ಟಿಲ್ಲ ಅಂತ ಅಂದ್ರೆ ನೀವು ಒಂದು 15ರಿಂದ 20 ನಿಮಿಷ ಬಿಟ್ಟು ಆಮೇಲೆ ರೊಟ್ಟಿ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ರವೆ ನೆನಿಬೇಕಾಗತ್ತೆ. ಎಷ್ಟು ನೆನೆಯುತ್ತೋ ಅಷ್ಟು ರೊಟ್ಟಿ ಚೆನ್ನಾಗಿರುತ್ತೆ. ರವೆ ಯೂಶುವಲ್ ಆಗಿ ನೀರ್ನ ತುಂಬಾ ಎಳ್ಕೊಂಡಿರುತ್ತೆ. ಅದಕ್ಕೆ ನಿಮ್ಗೆ ಏನಾದ್ರು ತಟ್ಟಬೇಕಾದ್ರೆ ಸ್ವಲ್ಪ ನೀರ್ ಬೇಕು ಅಂತ ಅನ್ಸಿದ್ರೆ ಆ ಕನ್ಸಿಸ್ಟೆನ್ಸಿ ತಟ್ಟೋ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರ್ನ ಹಾಕೊಂಡು ಸ್ವಲ್ಪ ಕಲ್ಸ್ಕೊಂಡು ಆಮೇಲೆ ರೊಟ್ಟಿನ ತಟ್ಬೋದು.
ನೋಡಿದ್ರಲ್ಲ ತುಂಬ ಈಸಿಯಾಗಿ ಹಾಗೂ ಹೆಲ್ತಿಯಾಗಿ ರವೆ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ. ನಾನಿವತ್ತು ರವೆ ರೊಟ್ಟಿನ ಬಸ್ಸಾರ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಆದರೆ ರವೆ ರೊಟ್ಟಿಗೆ ನಾವು ಮೊದಲೇ ತರಕಾರಿ ಹಾಗೂ ಸೊಪ್ಪುಗಳೆಲ್ಲ ಹಾಕಿರೋದ್ರಿಂದ ಅದು ಯಾವುದೇ ರೀತಿಯ ಸೈಡ್ ಡಿಶ್ ಇಲ್ಲ ಅಂದರೂ ಕೂಡ ಚೆನ್ನಾಗೇ ಇರುತ್ತೆ. ಈ ಹೆಲ್ತಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.